ನಮಸ್ಕಾರ ಕರುನಾಡ ಜನತೆಗೆ ವೆಲ್ಕಮ್ ಟು ವಿಸ್ಮಯ ಲೋಕ ಚಾನಲ್. ಕೋಟ್ಯಂತರ ಹಿಂದೂಗಳ ಸುಮಾರು 400 ವರ್ಷಗಳ ಧಾರ್ಮಿಕ ನಂಬಿಕೆ ಹಾಗೂ ಪೌರಾಣಿಕ ಇತಿಹಾಸಕ್ಕೆ ಶಕ್ತಿ ದೊರೆತು ಪವಿತ್ರವಾದ ಸರಯೂ ನದಿಯ ತೀರದಲ್ಲಿ ಭವ್ಯವಾಗಿ ನಿರ್ಮಾಣವಾಗಿರುವ ರಾಮ ಮಂದಿರಕ್ಕೆ ನಿಮಗೆಲ್ಲ ಸ್ವಾಗತ. ಲಕ್ಷಾಂತರ ಜನರ ತ್ಯಾಗ ಬಲಿದಾನಕ್ಕೆ ಸಿಕ್ಕ ಪ್ರತಿಫಲವೇ ರಾಮ ಜನ್ಮಭೂಮಿ. ಇಲ್ಲಿ ನೆರೆದಿರುವ ಜನಸಾಗರವನ್ನು ನೋಡಿ ನನ್ನ ಮೈ ರೋಮಾಂಚನಗೊಳ್ತಾ ಇದೆ. ಇಲ್ಲಿ ಬಂದಿರುವ ಭಕ್ತರು ನೋಡಿ ಯಾವ ರೀತಿಯಲ್ಲಿ ರಾಮನಿಗೆ ತಮ್ಮ ಭಕ್ತಿಯನ್ನು ಅರ್ಪಿಸ್ತಾ ಇದ್ದಾರೆ ಅಂತ. ಈಗ ನೀವು ನೋಡ್ತಾ ಇರುವಂಥದ್ದು 3 ಫ್ಲೋರ್ ಇರುವಂತಹ ಭವ್ಯವಾದ ಕಟ್ಟಡ. ಇಲ್ಲಿ 392 ಕಲ್ಲಿನ ಭವ್ಯವಾದ ಕಂಬಗಳನ್ನು ನಾವು ನೋಡ್ಬೋದು. ಸಂಪೂರ್ಣವಾಗಿ ಭಾರತದ ತಂತ್ರಜ್ಞಾನದಿಂದ ಭಾರತೀಯರಿಂದಲೇ ನಿರ್ಮಾಣವಾಗಿರುವಂತಹ ರಾಮ ಮಂದಿರವನ್ನು ಕಟ್ಟಲು ಯಾವುದೇ ರೀತಿ ಕಬ್ಬಿಣ ಆಗಲಿ ಸಿಮೆಂಟ್ ಆಗಲಿ ಬಳಕೆ ಮಾಡಿಲ್ಲ. ಇದನ್ನು ಪೂರ್ತಿ ಕಲ್ಲಿನಿಂದ ಕಲ್ಲಿಗೆ ಇಂಟರ್ಲಾಕ್ ಕನೆಕ್ಟ್ ಸಿಸ್ಟಮ್ ಮೂಲಕ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ರಾಮ ಮಂದಿರ ನಿರ್ಮಾಣಕ್ಕೆ ಭಾರತದಾದ್ಯಂತ ಹಲವು ರಾಜ್ಯಗಳಿಂದ ಕಲ್ಲುಗಳನ್ನು ತರಿಸಿಕೊಳ್ಳಲಾಗಿದೆ. ಅದರಲ್ಲೂ ವಿಶೇಷವಾಗಿ ರಾಜಸ್ಥಾನದ ಪಿಂಕ್ ಸ್ಟೋನ್, ತೆಲಂಗಾಣ ಹಾಗೂ ಕರ್ನಾಟಕದ ಗ್ರಾನೈಟ್ ಮತ್ತು ಮಕ್ರನ ಅಮೃತ ಶಿಲೆಯನ್ನು ಬಳಸಲಾಗಿದೆ. ಈ ಇಂಟರ್ಲಾಕ್ ಸಿಸ್ಟಮ್ನಿಂದ ಕಟ್ಟಿರೋದ್ರಿಂದ 1000 ವರ್ಷದವರೆಗೆ ಯಾವುದೇ ರೀತಿ ಮೇಂಟೆನೆನ್ಸ್ ಆಗಲಿ ರಿನೋವೇಷನ್ ಆಗಲಿ ರಾಮ ಮಂದಿರಕ್ಕೆ ಇರೋದಿಲ್ಲ. ರಾಮ ಮಂದಿರನ ನಾಗರ ಶೈಲಿಯ ದೇವಾಲಯ ವಾಸ್ತುಶಿಲ್ಪದಲ್ಲಿ ವಿನ್ಯಾಸ ಮಾಡಿದ್ದಾರೆ. ಇದು ಉತ್ತರ ಭಾರತದಲ್ಲೇ ಫೇಮಸ್ ಆಗಿರುವಂತಹ ಎತ್ತರದ ಗೋಪುರಗಳು ಕೆತ್ತನೆಗಳಿಂದ ರೂಪಿಸಲಾಗಿದೆ. ಕುಂಭಮೇಳ ಮುಗಿಸ್ಕೊಂಡು ತುಂಬ ಜನ ಬಂದಿದ್ದರಿಂದ ಇಲ್ಲಿನ ಸೆಕ್ಯೂರಿಟಿ ಚೆಕ್ಕಿಗೆ ತುಂಬಾ ಸಮಸ್ಯೆ ಆಗಿತ್ತು ಅನಿಸುತ್ತೆ. ಆದ್ದರಿಂದ ಎಲ್ಲ ಮೊಬೈಲ್ ಫೋನ್ಸು, ಸ್ಮಾರ್ಟ್ ವಾಚು ಪ್ರತಿಯೊಂದನ್ನು ಅಲೋ ಮಾಡಿದ್ರು. ಅವರಿಗೆ ಚೆಕ್ ಮಾಡೋಕ್ಕೂ ಅವಕಾಶ ಇರಲಿಲ್ಲ. ಆದ್ದರಿಂದನೇ ನಮಗೆ ಈ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಯಿತು. ರಾಮ ಮಂದಿರದ ಗರ್ಭಗುಡಿಯ ಎಂಟ್ರೆನ್ಸ್ನಲ್ಲೇ ನಾವಿದ್ದೀವಿ. ರಾಮ ಮಂದಿರದ ಎಂಟ್ರೆನ್ಸ್ನಲ್ಲೇ ಆಂಜನೇಯನ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ. ಆಂಜನೇಯನ ದರ್ಶನ ಮಾಡಿಕೊಂಡು ನಾವು ಗರ್ಭಗುಡಿ ಎಂಟರ್ ಆಗಬೇಕು. ಜೈ ಶ್ರೀರಾಮ್. ನಮ್ಮ ಜೊತೆ ನೀವು ಕೂಡ ಬಾಲರಾಮನ ದರ್ಶನವನ್ನು ಮಾಡಿ. ರಾಮಲಲ್ಲನ ವಿಗ್ರಹವನ್ನು ವಿಶೇಷ ಕಪ್ಪು ಕಲ್ಲಿನಿಂದ ಕೆತ್ತಲಾಗಿದೆ. ಇದು ಕರ್ನಾಟಕದ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಜಯಪುರದಿಂದ ತಂದಿರುವಂಥದ್ದು. ಇನ್ನೂ ಹೆಚ್ಚು ಹೆಮ್ಮೆ ಪಡುವ ವಿಷಯ ಅಂದರೆ ಕೆತ್ತನೆ ಮಾಡಿದ ಶಿಲ್ಪಿ ಅರುಣ್ ಯೋಗಿರಾಜ್ ಇವರು ಕೂಡ ಮೈಸೂರಿನವರೇ ಆಗಿದ್ದಾರೆ. ನಮಗೆ ರಾಮ ಮಂದಿರ ನೋಡಿ ನಮ್ಮ ಜನ್ಮ ಸಾರ್ಥಕ ಆಯಿತು ಅನ್ನಿಸ್ತು. 4 ಶತಮಾನಗಳ ಕಾಲ ಕೋಟ್ಯಂತರ ಹಿಂದೂಗಳು ಕನಸು ಕಟ್ಕೊಂಡಿದ್ರು
ಅದು ನಮ್ಮ ಕಾಲದಲ್ಲಿ ನನಸಾಗಿದೆ. ಅದೇ ನಮ್ಮ ಪುಣ್ಯ. ನಾನೀಗ ರಾಮ ಮಂದಿರದ ಹೊರಗಡೆ ವ್ಯೂನ ನಿಮಗೆ ತೋರಿಸ್ತಿದ್ದೀನಿ. ಇನ್ನೂ ಕೆಲಸಗಳು ನಡೀತಾನೆ ಇದೆ. ಈ ಪ್ರಾಜೆಕ್ಟ್ ಪೂರ್ತಿಯಾಗಿ ಕಂಪ್ಲೀಟ್ ಆಗೋಕ್ಕೆ ಇನ್ನೂ 5 ವರ್ಷಗಳ ಟೈಮ್ ಹಿಡಿಯುತ್ತೆ. ಅಯೋಧ್ಯೆಯ ರಾಮ ಮಂದಿರಕ್ಕೆ ನೀವು ಹೋಗೋದಾದರೆ ಅಯೋಧ್ಯೆ ರೈಲ್ವೆ ಸ್ಟೇಷನ್ನಿಂದ ರಾಮ ಮಂದಿರಕ್ಕೆ 1 ಕಿಲೋಮೀಟರ್ ಇದೆ. ಹಾಗೆಯೇ ಅಯೋಧ್ಯೆ ಏರ್ಪೋರ್ಟಿಂದ ರಾಮ ಮಂದಿರಕ್ಕೆ 10 ಕಿಲೋಮೀಟರ್ ಇದೆ. ಹಾಗಾಗಿ ಯಾರೇ ಫ್ಲೈಟಲ್ಲಾಗಲಿ ಟ್ರೈನಲ್ಲಾಗಲಿ ಹೋಗಿ ಅಯೋಧ್ಯೆನ ನೋಡ್ಕೊಂಬನ್ನಿ. ಜೈ ಶ್ರೀರಾಮ್.